ಎಸ್, ಆದ್ರೆ ಈ ಮಧ್ಯೆ ಪಾಕ್ನಿಂದ ದಾಳಿ ಮುಂದುವರಿತಾ ಇದೆ. ಪಾಕ್ನ ಮಿಸೈಲ್ ಅನ್ನ ನಮ್ಮ ಸೇನೆ ಹೊಡೆದುರುಳಿಸಿದೆ. ದಾಮ್ತಾಲ್ ಗ್ರಾಮದಲ್ಲಿ ದೊಡ್ಡ ಕಂದಕ ಪತ್ತೆಯಾಗಿದೆ. ನಿರಂತರವಾಗಿ ಪಾಕ್ನಿಂದ ಡ್ರೋನ್ ದಾಳಿ ಆಗ್ತಾ ಇದೆ. ಕಾಂಗ್ರಾ ಜಿಲ್ಲೆಯ ದಾಮ್ತಾಲ್ದಲ್ಲಿ ಅವಶೇಷಗಳು ಪತ್ತೆಯಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಪಾಕ್ನಿಂದ ದಾಳಿ. ನಾವು ಈವರೆಗೂ ಕೂಡ ಆ ದಾಳಿಯನ್ನು ನಾವು ನೋಡ್ತಾ ಇದ್ದದ್ದು ಎಲ್ಲಿ? ಗುಜರಾತ್, ರಾಜಸ್ಥಾನ, ಜಮ್ಮು ಕಾಶ್ಮೀರ, ಪಂಜಾಬ್ ಭಾಗದ ಗಡಿ ಭಾಗಗಳಿಗೆ ಬರ್ತಾ ಇತ್ತು. ಈಗ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಪಾಕಿಸ್ತಾನದ ಕುತಂತ್ರಿ ಬುದ್ಧಿಗೆ ಸಾಕ್ಷಿಯಾಗಿ ಹಲವು ದೃಶ್ಯಗಳು ಲಭ್ಯ ಆಗ್ತಾ ಇದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ರೀತಿ ದಾಳಿಯನ್ನ ನಡೆಸ್ತಾ ಇರುವಂತದ್ದು ಪಾಕಿಸ್ತಾನ. ಆದರೆ ಪ್ರತಿಯೊಂದು ಮಿಸೈಲ್ಗಳನ್ನು ಕೂಡ ಉಡಿಸ್ ಮಾಡಲಾಗಿದೆ. ಡ್ರೋನ್ಗಳನ್ನ ಧ್ವಂಸ ಮಾಡಲಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಸಿಕ್ಕ ಅವಶೇಷಗಳನ್ನ ಗಮನಿಸ್ತಾ ಇದ್ದೀವಿ. ಅಲ್ಲೂ ಕೂಡ ದಾಳಿಯಾಗಿದೆ. ಎಸ್, ಈ ರೀತಿಯಲ್ಲಿ ಆಪರೇಷನ್ ಸಿಂಧೂರ ಚಾಪ್ಟರ್ 2 ಮುಂದುವರಿತಾ ಇದ್ದು, ಈಗ ಸದ್ಯದ ಪರಿಸ್ಥಿತಿ ಜೊತೆಗೆ ಮಾಡಬೇಕಾದಂಥದ್ದು ಏನು, ಯಾವ ರೀತಿಯಲ್ಲಿ ಸಿದ್ಧ ಆಗಿದೆ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮೊಂದಿಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ನಮ್ಮೊಂದಿಗಿದ್ದಾರೆ ರಕ್ಷಣಾ ವಿಶ್ಲೇಷಕರಾದಂತಹ ಗಿರೀಶ್ ಲಿಂಗಣ್ಣ ಅವರು. ಗಿರೀಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅದೇ ರೀತಿಯಲ್ಲಿ ಟೆಕ್ನಿಕಲ್ ಇನ್ಸ್ಟ್ರಕ್ಟರ್ ರಡಾರ್ ಅಂಡ್ ಮಿಸೈಲ್ಸ್ ಮಂಜುನಾಥ್ ಆರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಎಸ್ ಗಿರಿಜಿ, ನಿಮ್ಮಿಂದ ಆರಂಭಿಸೋದಾದ್ರೆ, ಈಗ ಸದ್ಯದ ಚಿತ್ರಣವನ್ನು ನಾವು ನೋಡ್ತಾ ಹೋದಾಗ ಇಷ್ಟರವರೆಗೂ ಕೂಡ ನಮ್ಮ ನೆಲೆಗಳ ಮೇಲೆ, ನಮ್ಮ ನಾಗರಿಕರ ಮೇಲೆ ಯಾವ ರೀತಿಯಲ್ಲಿ ದಾಳಿ ಆಗ್ತಾ ಇತ್ತು, ಪಾಕಿಸ್ತಾನ ನಡೀತಾ ಇರುವಂತ ಗಮನಿಸ್ತಾ ಇದೀವಿ. 300-400 ಡ್ರೋನ್ಗಳ ಅಟ್ಯಾಕ್ ಆಗ್ತಾ ಇದೆ. ಈಗ ಅದಕ್ಕೂ ಉತ್ತರವಾಗಿ ಅವರ ವಾಯು ನೆಲೆಗಳನ್ನ ನಮ್ಮ ಸೇನೆ ಧ್ವಂಸ ಮಾಡಿರುವಂಥದ್ದು. ಬಹುಶಃ ಈ ರೀತಿಯಲ್ಲೇ ಉತ್ತರ ಕೊಡಬೇಕಾದಂತಹ ಅನಿವಾರ್ಯತೆ ಈಗ ಎದುರಾಗಿದೆಯಾ ಅಂತ? ನಮ್ಮ ವಾಯುನೆಲೆಗಳ ಮೇಲೆ ಯಾಕೆ ಅವರು ಪರ್ಟಿಕ್ಯುಲರ್ ಆಗಿ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಸ್ಟು ದೇ ಹ್ಯಾವ್ ಡನ್ ದ ಸೀಡ್ ಆಪ್ರೇಷನ್ಸ್. ಸೀಡ್ ಆಪ್ರೇಷನ್ ಅಂದರೆ ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಸಿಸ್ಟಮ್. ಯಾವಾಗ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಸಪ್ರೆಸ್ ಮಾಡ್ತೀವೋ ಅದರಲ್ಲಿ ಹತ್ತತ್ರ 40-50% ಅವ್ರನ್ನ ಸ್ಟ್ರೆಂತ್ನ ಕುಗ್ಗಿಸ್ತೀವಿ. ಆಮೇಲೆ ಈ ಡ್ರೋನ್ ಅಟ್ಯಾಕ್ಸ್ಗಳು ಮಾಡೋದು, ಏರ್ ಮಿಸೈಲ್ ಅಟ್ಯಾಕ್ಸ್ ಮಾಡೋದು, ಏರ್ ಟು ಏರ್ ಮಿಸೈಲ್ ಅಟ್ಯಾಕ್ಸು. ಸೊ ಅವರು ಸೆಲೆಕ್ಟ್ ಮಾಡಿರೋ ನೆಲೆಗಳು ನೋಡಿದ್ರೆ ನೀವು ಮೇಯ್ನ್ ಏರ್ಕ್ರಾಫ್ಟ್ಸ್ಗಳಿದೆ, JF-17, J-10 ಈ ಥರ ಪಾರ್ಕ್ ಮಾಡಿರೋವಂಥ ಏರ್ಕ್ರಾಫ್ಟ್ಸ್ಗಳೇ. ವೇರ್ ನ್ಯೂಕ್ಲಿಯರ್ ಕೇಪಬಲ್ ಕ್ಯಾರಿಂಗ್, ನ್ಯೂಕ್ಲಿಯರ್ ಹೆಡ್ ಕೇಪಬಲ್ ಕ್ಯಾರಿಂಗ್ ಏರ್ಕ್ರಾಫ್ಟ್ಸ್ ಪಾರ್ಕ್ ಮಾಡ್ತಾ ಇರೋ ನೆಲೆ. ಮತ್ತು ರೆಡಾರ್ಸ್ ಸ್ಟೇಷನ್ಸ್ಗಳು, ಎಲ್ಲಿ ನಾವು ಪ್ಲೇನ್ ಬರುತ್ತೋ ಇಮಿಡಿಯೇಟ್ ಅವ್ರಿಗೆ ಫಸ್ಟ್ ರಿಪೋರ್ಟ್ ಕೊಡೋದು, ಈ ಥರ ಶತ್ರು ದೇಶದಿಂದ ಬರ್ತಾ ಇದೆ ಅನ್ನೋ ರೆಡಾರ್ಸ್ಗಳು. ಅಂಥದನ್ನೆಲ್ಲ ಭಾಳ ಪ್ರಿಸೈಸಾಗಿ ಟಾರ್ಗೆಟ್ ಮಾಡಿ ಎಲಿಮಿನೇಟ್ ಮಾಡಿದ್ದಾರೆ. ಸೊ ನಾವು ಯಾವುದೇ ಸಿವಿಲಿಯನ್ ಎಲಿಮಿನೇಟ್ ನಾವು ಮಾಡೋಕ್ಕೆ ಹೋಗಿಲ್ಲ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ನಾವು ಕಾಪಾಡ್ಕೊಳ್ಳೋಕ್ಕೆ ಇದೊಂದು ನಮಗೆ ಭಾಳ ಒಳ್ಳೆಯದು. ಬಿಕಾಸ್ ನಾವು ಯಾರು ಸಿವಿಲಿಯನ್ಗೆ ಅಟ್ಯಾಕ್ ಮಾಡಿಲ್ಲ. ಇವ್ರ ಥರ ಈ ಎರಾಟಿಕ್ ಆಗಿ ಎಲ್ಲರ ಮೇಲೂ ಹಾರಿಸಿ ಈತಾಗೆ ಒಂದು ನೆಲೆಗಳ ಒಂದು ಸರ್ವಿಲೆನ್ಸ್ ಮಾಡೋಕ್ಕೂ ಟ್ರೈ ಮಾಡಿದ್ದಾರೆ, ಇನ್ನೊಂದು ದಾಳಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಇನ್ನೊಂದು ಸಿವಿಲಿಯನ್ಸ್ ಭಾಳ ಜನ ಗಾಯಗೊಂಡಿದ್ದಾರೆ. ಟಾರ್ಗೆಟ್ಗಳನ್ನ ನೋಡಿದ್ರೆ ಟೆಂಪಲ್ಗಳು, ಸ್ಕೂಲು, ಎಲ್ಲ ಎರಾಟಿಕ್ ದಾಳಿ. ಅವ್ರಿಗೇನು ಇಂಥದ್ದು ಅಂತ ಏನೂ ಇಲ್ಲ. ಸೊ ಅವ್ರಿಗೆ ಏನು ಒಂದು ವಾಯ್ಸ್ ಅಂತ ಏನೂ ಇರಲ್ಲ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಈಗ ಮೀಡಿಯೇಷನ್ಗೆ ಹೋದಾಗ ಅಫ್ಕೋರ್ಸ್ ಈಗ ಅಮೇರಿಕಾ ಮೀಡಿಯೇಟ್ ಮಾಡೋಕ್ಕೆ ಬಂದಿದೆ, ಸೌದಿ ಅರೇಬಿಯಾ ಮೀಡಿಯೇಟ್ ಮಾಡೋಕ್ಕೆ ಬಂದಿದೆ. ಸೊ ದೀಸ್ ಪೀಪಲ್ ಆರ್ ಆಲ್ ಮೀಡಿಯೇಟಿಂಗ್. ಈಗ ಮೀಡಿಯೇಟಿಂಗ್ ಶುರುವಾಗುತ್ತೀಗ. ಬಿಕಾಸ್ ಸಮಥಿಂಗ್ ಹ್ಯಾಸ್ ಟು ಎಂಡ್ ಅಲ್ವಾ, ದೇರ್ ಶುಡ್ ಬಿ ಅನ್ ಎಂಡ್. ಇಲ್ದಿದ್ರೆ ಯಾವ ಸ್ಟೇಜ್ಗೆ ಹೋಗುತ್ತೆ ಅಂದರೆ ಇನ್ನೊಂದು ಹೈ ಇಂಟೆನ್ಸಿಟಿ ಸ್ಟೇಜ್ಗೆ ಹೋದರೆ ಅದು ನಿಲ್ಲಿಸೋದೇ ಕಷ್ಟ ಆಗಿಬಿಡುತ್ತೆ. ಸೊ ಇಟ್ ಗೋಸ್ ಫಾರ್ ಎಲ್ಲರಿಗೂ ಲಾಸ್. ನಮಗೂ ಲಾಸು, ಅವ್ರಿಗೂ ಲಾಸು. ಅವ್ರಿಗೆ ಜಾಸ್ತಿನೇ ಆಗಿರ್ಬೋದು, ಬಟ್ ನಮಗೂ ಹಂಗೆ ಅಂದ್ಬಿಟ್ಟು ಎವ್ರಿ ಡ್ರೋನ್ ಯು ಆರ್ ಹಿಟ್ಟಿಂಗ್ ಅವ್ರದ್ದು 15 ಲಕ್ಷ 20 ಲಕ್ಷ ಡ್ರೋನು. ನಮ್ಮ ಮಿಸೈಲ್ ಕಾಸ್ಟ್ ಏನು? ಎಷ್ಟು? 10 ಕೋಟಿ 12 ಕೋಟಿ ಮಿಸೈಲು, 15 ಕೋಟಿ ಮಿಸೈಲು ಅಂತ. ಯಾಕಂದ್ರೆ ನಾವು ಗಮನಿಸಿದ್ವಿ, ಖಾಲಿ ಡ್ರೋನ್ಗಳು ಕೂಡ ಬಂದವು ಅಂತ 300 to 400 ಡ್ರೋನ್ಸ್. ಅದರಲ್ಲಿ ಕೆಲವು ಆಲ್ ಟರ್ಕಿಶ್ ಮೇಡ್ ಡ್ರೋನ್ಸೇ ಬಂದಿರೋದು. ಸೊ ಅದರಲ್ಲಿ 20 ಲಕ್ಷನೂ ಇರ್ಬೋದು, ಕೆಲವು ಅಮ್ಯುನೇಷನ್ಸ್ ಇರೋ ಡ್ರೋನ್ಸ್ ಇರ್ಬೋದು, ಖಾಲಿ ಡ್ರೋನ್ ಅಂದರೆ ಸರ್ವಿಲೆನ್ಸಿಗೆ ಬಂದಿರ್ಬೋದು, ಫೋಟೋಗ್ರಾಫಿಗೆ ಬಂದಿರ್ಬೋದು, ಆ ಥರದಕ್ಕೆಲ್ಲ ಬಂದಿರ್ತವೆ. ಬಟ್ ವಾಟ್ ಈಸ್ ದ ಅಮೌಂಟ್ ಆಫ್ ಮನಿ ವಿ ಆರ್ ಸ್ಪೆಂಡಿಂಗ್? ನಮಗೂ ಲಾಸೇ ಅಲ್ವಾ ಅದು? ನೀವು ಡೇ ಒನ್ ಇಲ್ಲೇ ಕುತ್ಕೊಂಡು ಹೇಳ್ತಾ ಇದ್ರು, ಇದು ಖಂಡಿತವಾಗಿ ಎಸ್ಕಲೇಟ್ ಆಗುತ್ತೆ ಸಿಚುವೇಶನ್ಸ್ಗಳನ್ನ ನೋಡ್ತಾ ಇದ್ರೆ. ಟು ದಿಸ್ ಎಕ್ಸ್ಟೆಂಡ್ ಅನ್ನೋದಾಗಿ ಇತ್ತ ಸರ್?
ಸಿ ಅವ್ರು ಮಾಡ್ತಾರೆ ಅಂತಾನೆ ಇತ್ತು. ಸೊ ಇನ್ನೂ ಮಾಡ್ತಾರೆ. ನಾವು ಇಟ್ ಶುಡ್ ಕಮ್ ಡೌನ್ ಒಂದು ಸ್ಟೇಜ್ಗೆ. ಈ ಸ್ಟೇಜಿಗೆ ನಾವು ದಾಟ್ಬಿಟ್ರೆ ಇಟ್ ಈಸ್ ಅ ವಾರ್ ಡಿಕ್ಲರೇಷನ್. ನಮ್ಮಲ್ಲಿ ವಾರ್ ಡಿಕ್ಲರೇಷನ್ ಅಂತ ಆದರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಬಿಡ್ತಾರೆ. ಆ ಸ್ಟೇಜಿಗೆ ಬರ್ತೀವ ಅನ್ನೋದು ನಾವು ನೋಡ್ಬೇಕು. ಬರಲ್ಲ ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ. ಇಟ್ ಶುಡ್ ಹೋಪ್ಫುಲಿ ಇಟ್ ಶುಡ್ ಸ್ಟಾಪ್ ಹಿಯರ್. ಸಿ ವಾರ್ ಡಿಕ್ಲೇರ್ ಆದರೆ ಇಟ್ ಈಸ್ ನಾಟ್ ಸೋ ಈಸಿ ಫಾರ್ ದ ಕಂಟ್ರೀಸ್ ಎಕನಾಮಿ. ನಾವು ಗ್ರೋಯಿಂಗ್ ಎಕನಾಮಿ, ನಾವು ಫೋಕಸ್ ಆ ಕಡೆ ಫೋಕಸ್ ಮಾಡಿಕೊಂಡು ನಮ್ಮಲ್ಲಿರೋ ದುಡ್ಡುಗಳು, ಹಣಕಾಸು, ಪ್ರಾಣ ಹಾನಿಗಳು, ದುಡ್ಡು ಬಿಡಿ ಒಂದ್ ಕಡೆ, ನಮ್ಮ ಕಡೆನೂ ಪ್ರಾಣ ಹಾನಿ ಆಗುತ್ತಲ್ಲ. ಯಾವುದೋ ಒಂದು ಮಿಸೈಲ್ ಇವತ್ತು ಬಿದ್ದಿದೆ, ಅದೇ ಥರ ಅದರಲ್ಲಿ ಲೈವ್ ಇತ್ತು, ನ್ಯೂಕ್ಲಿಯರ್ ಹೆಡ್ ಇತ್ತು, ಬಾಂಬ್ ನಾನ್ ನ್ಯೂಕ್ಲಿಯರ್ ಇತ್ತು ಅಂತ ಇಟ್ಕೊಳ್ಳಿ, ಎಷ್ಟು ಹಾನಿ ಆಗೋಗ್ಬಿಟ್ಟದ ಪ್ರದೇಶ. ಸೊ ಅವ್ರು ಅಷ್ಟೊಂದು ದಾಳಿ ಮಾಡ್ಬೇಕಾದ್ರೆ 10ರಲ್ಲಿ 100ರಲ್ಲಿ 1 ಬಿದ್ರೂ ಸಾಕಲ್ಲ ನಮಗೆ ಆಗೋ ನಷ್ಟ. ಸೊ ಇಟ್ ಶುಡ್ ಕಮ್ ಡೌನ್ ಟು ಒನ್ ಲೆವೆಲ್ ನಾವು ಅಂತ ಅನ್ಕೊಂಡಿದ್ದೀನಿ. ಕೆಲವು ಸಾಫ್ಟ್ ಕಿಲ್ಲು ಮಾಡಿದ್ದಾರೆ ಡ್ರೋನ್ಸ್. ಅಂದರೆ ನಮ್ಮ ಭಾರತ್ ಜಾಮರ್ಸ್ ಅಂತ ಬರುತ್ತೆ, ಅದು ಆನ್ ಮಾಡಿದ್ರೆ ಏನಾಗುತ್ತೆ, ಆ ಸೆನ್ಸರ್ಸ್ಗಳೇ ವರ್ಕ್ ಆಗಲ್ಲ. ಸೊ ಅವಾಗ ಡ್ರೋನ್ ಹಾಗೆ ಇಟ್ ವಿಲ್ ಜಸ್ಟ್ ಡ್ರಾಪ್ ಆಲ್ಸೋ. ಆ ಥರನೂ ಇರುತ್ತೆ. ಸಾಫ್ಟ್ ಕಿಲ್ ಅವ್ರ ಹಾರ್ಡ್ ಕಿಲ್ಗೂ ಹೋಗಿದ್ದಾರೆ. ಬಟ್ ಹಾರ್ಡ್ ಕಿಲ್ ಹೋದಾಗ ವಿ ವಿಲ್ ಲೂಸ್ ಲಾಟ್ ಆಫ್ ಮನಿ ಫಾರ್ ಕಿಲ್ಲಿಂಗ್ ದೋಸ್ ಡ್ರೋನ್ಸ್. ನಿಜ ನಿಜ.